ಇಂದು ಸಂಜೆ 4:05 ಪ್ರಮಾಣ ವಚನ ಫಿಕ್ಸ್. ಒಬ್ಬೊಬ್ಬರಿಗೆ ಕರೆ ಮಾಡ್ತಾ ಇರೋ ಸಿಎಂ ಡಿಕೆ ಶಿವಕುಮಾರ್. ತಂಗಡಗಿ ಬಾಲಕೃಷ್ಣ ಚಲುವರಾಯಸ್ವಾಮಿ ಜಮೀರ್ಗೆ ಈಗಾಗಲೇ ಡಿಕೆ ಶಿವಕುಮಾರ್ ಕರೆ ಮಾಡಿದ್ದಾರೆ. 20 ಶಾಸಕರಿಗೂ ಕರೆ ಮಾಡ್ತಾ ಇರೋ ಸಿಎಂ ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಇಂದೇ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜೆ 4:05 ಪ್ರಮಾಣ ವಚನ ಮಾಡ್ತಾರೆ. ಒಬ್ಬೊಬ್ಬರಿಗೆ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕರೆ ಮಾಡ್ತಾ ಇದ್ದಾರೆ. ತಂಗಡಗಿ ಬಾಲಕೃಷ್ಣ ಚಲುವರಾಯಸ್ವಾಮಿ ಜಮೀರ್ಗೆ ಡಿಕೆಶಿ ಕರೆ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ನೂತನ ಸಚಿವರ ಪಟ್ಟಿ ತೆಗೆದುಕೊಂಡು ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿರುವಂತದ್ದು. ನೂತನ ಸಚಿವರ ಪಟ್ಟಿಯನ್ನ ಒಂದ್ ಕಡೆ ತೆಗೆದುಕೊಂಡು ತೆರಳಿದ್ದಾರೆ. ಇನ್ನು ಲೋಕಭವನದಲ್ಲಿ ಹಿಂದೆ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರಿಗೆಲ್ಲ ಕರೆ ಮಾಡ್ತಾ ಇದ್ದಾರೆ? ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಸಚಿವರಿಗೆ ಇಲ್ಲಿ ಕರೆ ಮಾಡ್ತಾ ಇರುವಂತದ್ದು. ಲೋಕಭವನದಲ್ಲಿ ಹಿಂದೆ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಂದು ಸಂಜೆ 4:05 ಪ್ರಮಾಣ ವಚನ ಆಗಲಿದೆ. ಒಂದ್ ಕಡೆ ನೂತನ ಪಟ್ಟಿಯನ್ನ ಈಗಾಗಲೇ ತೆಗೆದುಕೊಂಡು ಸಿಎಂ ಡಿಕೆ ಶಿವಕುಮಾರ್ ನೊಣವಿನಕೆರೆ ಅಜ್ಜಯ್ಯನ ಭೇಟಿಗೆ ತೆರಳಿದ್ದಾರೆ. ಇವತ್ತು ಸಂಜೆ 4:05 ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನೂತನ ಸಚಿವರ ಪಟ್ಟಿಯನ್ನ ತೆಗೆದುಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ದಾರೆ. ಇನ್ನು ಯಾವುದೇ ಕ್ಷಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಪಟ್ಟಿ ಕೂಡ ಈಗಾಗಲೇ ಫೈನಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕಸರತ್ತನ್ನ ಮಾಡಿದ್ರು ಸಿಕ್ಕಾಪಟ್ಟೆ ಶಾಸಕರು. ಇನ್ನು ಒಂದ್ ಕಡೆ ಲಾಬಿ ಮಾಡಿದ್ದು ಯಾರಿಗೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಸಂಪುಟ ಬಿಡುಗಡೆಗೆ ಕೌಂಟ್ ಡೌನ್. ಇನ್ನು ಪಟ್ಟಿ ತೆಗೆದುಕೊಂಡು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರು ಈಗ ರಾಜ್ಯಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಪಟ್ಟಿ ಜೊತೆ ಬೆಂಗಳೂರಿಗೆ ಬರ್ತಾ ಇರುವ ಪಟ್ಟಿ ಜೊತೆ ಬೆಂಗಳೂರಿಗೆ ಬರ್ತಾ ಇರುವ ಸುರ್ಜೇವಾಲಾ ಬೆಂಗಳೂರು ತಲುಪಿದ ತಕ್ಷಣ ರಾಜಭವನಕ್ಕೆ ಪಟ್ಟಿ ರವಾನೆ ಆಗಲಿದೆ. ಲಿಸ್ಟ್ ಬಂದ ತಕ್ಷಣ ಸಿಎಂ ಕಚೇರಿಯಿಂದ ರಾಜಭವನಕ್ಕೆ ಪಟ್ಟಿ ಫೈನಲ್ ಆಗಿರೋದು ರವಾನೆ ಆಗಲಿದೆ. 1.5 ತಿಂಗಳ ಕಸರತ್ತಿಗೆ ಕೊನೆಗೂ ಕೂಡ ಇವತ್ತು ತೆರೆ ಬಿದ್ದಿರುವಂತದ್ದು. ಸಂಜೆ 4:05 ಸುಮಾರಿಗೆ ಪ್ರಮಾಣ ವಚನ ಸ್ವೀಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಳೆದು ತೂಗಿ ರಾಹುಲ್ ಗಾಂಧಿ ಅವರು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಈ ಸಚಿವ ಸ್ಥಾನಕ್ಕೆ ಶಾಸಕರು ಕೂಡ ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಈ ಲಾಬಿ ಮಾಡಿರೋದು ಯಾರಿಗೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದು ಸಂಜೆ ತನಕ ಕಾದ್ ನೋಡ್ಬೇಕಾಗುತ್ತೆ. ಲೋಕಭವನದಲ್ಲಿ ಹಿಂದೆ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜೆ 4:05 ಪ್ರಮಾಣ ವಚನ ಮಾಡಲಿದ್ದಾರೆ. ಒಬ್ಬೊಬ್ಬರಿಗೂ ಡಿಕೆ ಶಿವಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ತಂಗಡಗಿ ಬಾಲಕೃಷ್ಣ ಚಲುವರಾಯಸ್ವಾಮಿ ಜಮೀರ್ಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. 20 ಶಾಸಕರಿಗೂ ಕೂಡ ಕರೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಖುದ್ದು. ಇನ್ನು ಒಂದ್ ಕಡೆ ಈಗಾಗಲೇ ತಂಗಡಗಿ ಬಾಲಕೃಷ್ಣ ಚಲುವರಾಯಸ್ವಾಮಿ ಜಮೀರ್ಗೆ ಡಿಕೆ ಶಿವಕುಮಾರ್ ಕರೆ ಮಾಡಿದ್ದಾರೆ. ಇವರು 4 ಜನಕ್ಕೆ ಈಗಾಗಲೇ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಳೆದು ತೂಗಿ ಈ ಬಾರಿ ಸಚಿವ ಸ್ಥಾನದ ಪಟ್ಟಿಯನ್ನ ಹೈಕಮಾಂಡ್ ಇಲ್ಲಿ ರಿಲೀಸ್ ಮಾಡಿರುವಂತದ್ದು. ಲೋಕಭವನದಲ್ಲೇ ಹಿಂದೆ ಪ್ರಮಾಣ ವಚನ ಒಂದ್ ಕಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಪ್ರಮಾಣ ವಚನ ಸ್ವೀಕಾರ ಆದ್ರೆ ಪೊಲೀಸರಿಗೆ ಫಜೀತಿ ಫಿಕ್ಸ್ ಅಂತ ಆಗುತ್ತೆ. ಯಾಕಂತ ಅಂದ್ರೆ ಒಂದೇ ದಿನಕ್ಕೆ ಇವತ್ತೇ ಪ್ರಮಾಣ ವಚನ ಮಾಡೋದು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಹೆಚ್ಚಿನ ಭದ್ರತೆಯನ್ನ ಮಾಡಿಕೊಳ್ಳೋದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ.